ಓಂ ಶಾಂತಿ. ಅವ್ಯಕ್ತವಾಣಿ. ಮುರುಳಿಯ ದಿನಾಂಕ 18/5/69. ಬಾಬಾ ತಿಳಿಸಿದ್ದಾರೆ, ರೂಹಾನಿ ಜ್ಞಾನ ಯೋಗಕ್ಕೆ ಜ್ಯೋತಿಷಿ. ಇಲ್ಲೆಲ್ಲ ಅನೇಕ ಪ್ರಕಾರದ ಜ್ಯೋತಿಷಿಗಳ ಬಗ್ಗೆ ಕೇಳಿದ್ದೀವಲ್ವ ಹೊರಗಡೆ. ಆದರೆ ಬಾಬಾ ಆತ್ಮಿಕ ಜ್ಞಾನ ಯೋಗಿ ಜ್ಯೋತಿಷಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, रूहानी ज्ञान योग के ज्योतिषी, आप सभी ने बुलाया या बाप दादा ने आप सभी को बुलाया? किसने किसको बुलाया? ತಾವೆಲ್ಲರೂ ಸಹ ಕರೆದಿದ್ದೀರಾ ಅಥವಾ ಬಾಪ್ ದಾದಾರವರು ತಮ್ಮೆಲ್ಲರನ್ನ ಕರೆದಿದ್ದಾರಾ? ಬಾಬಾ ಕೇಳ್ತಾರೆ, ತಾವೆಲ್ಲರೂ ಸಹ ಬಾಬರವರನ್ನ ಕರೆದಿದ್ದೀರೋ ಅಥವಾ ಬಾಪ್ ದಾದಾರವರು ತಮ್ಮೆಲ್ಲರನ್ನ ಕರೆದಿದ್ದಾರಾ? ಯಾರು ಯಾರನ್ನ ಕರೆದಿದ್ದಾರೆ? जो बच्चे बाप के कर्तव्य में निमित्त बने हुए हैं, उनको ये बात हर वक्त याद रहनी है कि हमें हर समय हर हालत में एवर रेडी और ಆಲ್ರೌಂಡರ್ ಹೋನಾ ಹೇ. ಯಾವ ಮಕ್ಕಳು ತಂದೆಯ ಕರ್ತವ್ಯದಲ್ಲಿ ನಿಮಿತ್ತರಾಗಿರ್ತಾರೆ ಅವರಿಗೆ ಈ ಮಾತು ಪ್ರತಿ ಸಮಯ ನೆನಪಿಟ್ಕೊಳ್ಬೇಕು. ನಾವು ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿ ಎವರಡಿ ಮತ್ತು ಆಲ್ರೌಂಡರ್ ಆಗಿ ಇರಬೇಕು. अगर ये दो बातें सभी में आ जाए तो सर्विस का सबूत श्रेष्ठ निकल सकता है. ಒಂದು ವೇಳೆ ಈ ಎರಡು ಮಾತುಗಳು, ಯಾವುದು ಎವರಡಿ ಮತ್ತು ಆಲ್ರೌಂಡರ್, ಈ ಎರಡು ಮಾತುಗಳು ಎಲ್ಲರಲ್ಲೂ ಬಂದುಬಿಡ್ತು ಅಂತ ಹೇಳಿದ್ರೆ ಸರ್ವಿಸ್ನ ಸಾಕ್ಷಿಯು ಕೂಡ ಶ್ರೇಷ್ಠವಾಗಿ ಇರುತ್ತೆ. लेकिन नंबरवार पुरुषार्थानुसार यह बातें हैं, आप निमित्त बने हुए बच्चों को ये स्लोगन याद रखना चाहिए कि हम जो करें कर्म करेंगे मुझे देख और सभी करेंगे. ಆದರೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಮಾತಿದೆ. ತಾವು ನಿಮಿತ್ತರಾಗಿರುವಂತಹ ಮಕ್ಕಳು ಈ ಸ್ಲೋಗನ್ನು ನೆನಪಿಟ್ಕೊಳ್ಬೇಕಾಗಿದೆ. ನಾನೇನು ಕರ್ಮ ಮಾಡ್ತೀನಿ ಅಥವಾ ನಾವೇನು ಕರ್ಮ ಮಾಡ್ತೇವೆ, ನಮ್ಮನ್ನು ನೋಡಿ ಅನೇಕರು ಮಾಡುತ್ತಾರೆ, ಎಲ್ಲರೂ ಮಾಡುತ್ತಾರೆ. ಈ ಸ್ಲೋಗನ್ ನೆನಪಿಟ್ಕೋಬೇಕು ಅಂತಾರೆ ಬಾಬರವರು. ಹರ್ ಸಮಯ अपने को ऐसा समझो जैसे ड्रामा की स्टेज पर सभी के सामने हम पार्ट बजा रहे हैं. ಪ್ರತಿ ಸಮಯ ತಮ್ಮನ್ನ ತಾವು ಈ ರೀತಿ ತಿಳ್ಕೊಳ್ಳಿ, ಹೀಗೆ ಡ್ರಾಮಾದ ಸ್ಟೇಜ್ ಮೇಲೆ, ಡ್ರಾಮಾದ ವೇದಿಕೆಯ ಮೇಲೆ ಎಲ್ಲರ ಸನ್ಮುಖದಲ್ಲಿ ನಾವು ಪಾತ್ರವನ್ನ ಅಭಿನಯಿಸ್ತಾ ಇದ್ದೀವಿ. ಇದು ನೆನಪಿಟ್ಕೊಳ್ಳಿ ಅಂತಾರೆ ಬಾಬರವರು. सदा तिलकोली. एक होता है अपने आप से रिहर्सल, एक होता है स्टेज पर सभी के सामने पार्ट बचाना. तो स्टेज पर एक्ट करने वालों का अपने ऊपर कितना ध्यान रहता है. ಬಾಬಾ ಹೇಳ್ತಾರೆ, ಒಂದಾಗಿರುತ್ತೆ ರಿಹರ್ಸಲ್ ಮಾಡುವಂಥದ್ದು, ತಮಗೆ ತಾವೇ, ಎಲ್ಲರ ಮುಂದೆ ಅಲ್ಲ, ತಮಗೆ ತಾವೇ ರಿಹರ್ಸಲ್ ಮಾಡುವಂಥದ್ದು. ಮತ್ತೆ ನಂತರ ಸ್ಟೇಜ್ ಮೇಲೆ ಎಲ್ಲರ ಸನ್ಮುಖದಲ್ಲಿ ಪಾತ್ರವನ್ನ ಅಭಿನಯಿಸುವಂಥದ್ದು. ಅಂದಾಗ ವೇದಿಕೆಯ ಮೇಲೆ ಆಕ್ಟ್ ಮಾಡುವಂತಹವರು ತಮ್ಮ ಮೇಲೆ ತಾವು ಎಷ್ಟು ಗಮನವಿಟ್ಕೊಂಡಿರ್ತಾರೆ, ಎಷ್ಟು ಗಮನ ಇರುತ್ತೆ. एक एक एक्ट पर हर समय अटेंशन रहता है. हाथों पर, पावों पर, आंखों पर, सभी पर ध्यान रहता है. ಒಂದೊಂದು ಪಾತ್ರದ ಮೇಲೆ ಪ್ರತಿ ಸಮಯ ಎಷ್ಟು ಗಮನ ಇರುತ್ತೆ. ಕೈಗಳ ಮೇಲೆ, ಕಾಲುಗಳ ಮೇಲೆ, ಕಣ್ಣುಗಳ ಮೇಲೆ, ಎಲ್ಲದರ ಮೇಲೆ ತಮ್ಮ ಪ್ರತಿ ಕರ್ಮೇಂದ್ರಿಯದ ಕಡೆ ಗಮನ ಇರುತ್ತೆ, ತನ್ನ ಪಾತ್ರದ ಕಡೆ ಗಮನ ಇರುತ್ತೆ. अगर कोई भी बात नीचे ऊपर होती है तो एक्टर के एक्ट में शोभा नहीं देता. तो ऐसे अपने को समझकर चलना. ಬಾಬಾ ಹೇಳ್ತಾರೆ, ಒಂದು ವೇಳೆ ಯಾವುದೇ ಮಾತು ಏರುಪೇರಾಯಿತು ಅಂತ ಅಂದರೆ, ಮೇಲ್ಕೆಳಗಾಯಿತು ಅಂತಂದ್ರೆ ಪಾತ್ರಧಾರಿಯ ಪಾತ್ರದಲ್ಲಿ ಶೋಭೆ ಅನ್ಸೋದಿಲ್ಲ. ಅದು ಈ ರೀತಿ ನಿಮ್ಮನ್ನ ನೀವು ತಿಳ್ಕೊಂಡು ನಡೆಯಿರಿ. ನಾನೇನು ಪಾತ್ರ ಮಾಡ್ತಾ ಇದ್ದೀನಿ, ಎಲ್ಲರ ಮುಂದೆ ವೇದಿಕೆಯ ಮೇಲೆ ಪಾತ್ರ ಮಾಡ್ತಾ ಇದ್ದೀನಿ.
ಅಂದಾಗ ನನ್ನ ಪ್ರತಿ ಕರ್ಮದ ಮೇಲೆ ನನಗೆ ಅಟೆನ್ಷನ್ ಇರಬೇಕು. ಸದಾ ಎವರಡಿ ಮತ್ತೆ ಆಲ್ರೌಂಡರ್ ಆಗಿರುವಂತಹ ಸೇವಾದಾರಿ ನಾನು. ನನ್ನ ಪ್ರತಿ ಕರ್ಮ, ನನ್ನ ಪ್ರತಿ ಕರ್ಮೇಂದ್ರಿಯ, ನನ್ನ ಪ್ರತಿ ಪಾತ್ರದ ಕಡೆ ಗಮನ ಇರಬೇಕು. ಇದನ್ನ ತಿಳ್ಕೊಂಡು ನಡೀರಿ ಅಂತಾರೆ ಬಾಬಾ. 3 मिनट का रिकॉर्ड जब बरते हैं तो कितना ध्यान देते हैं. आप सभी भी अपने 21 जन्मों का रिकॉर्ड भर रहे हो. ಬಾಬಾ ಹೇಳ್ತಾರೆ, ಹೀಗೆ ನೋಡಿ 3 ನಿಮಿಷದ ಹಾಡನ್ನ ತುಂಬಿಸಿದ್ದಾರೆ ಅಂದ್ರೆ ಅಥವಾ ಪಾತ್ರ ರಿಕಾರ್ಡ್ ತುಂಬಿದ್ದಾರೆ ಅಂತ ಅಂದ್ರೆ ಎಷ್ಟು ಗಮನ ಕೊಡ್ತಾರೆ. ಬರೀ 3 ನಿಮಿಷದ್ದಾದ್ರೂ ಅಷ್ಟು ಅಟೆನ್ಷನ್ ಇರುತ್ತೆ. ಆದ್ರೆ ತಾವೆಲ್ಲರೂ ಸಹ 21 ಜನ್ಮಗಳ ರಿಕಾರ್ಡ್ ತುಂಬುತ್ತಾ ಇದ್ದೀರಾ ಅಂತಾರೆ ಬಾಬಾ. तो बढ़ते समय बहुत ध्यान रखना है. रिकॉर्ड में जरा भी नीचे ऊपर हो जाता है तो वह रिकॉर्ड हमेशा के लिए रद्दी हो जाता है. ತುಂಬಿಸುವ ಸಂದರ್ಭದಲ್ಲಿ ಬಹಳ ಗಮನ ಕೊಡಬೇಕಾಗತ್ತೆ. ರಿಕಾರ್ಡ್ನಲ್ಲಿ ಕಿಂಚಿತ್ತು ಏರುಪೇರಾಯಿತು ಅಂತ ಹೇಳಿದ್ರೆ ಆ ರಿಕಾರ್ಡ್ ಸದಾ ಕಾಲಕ್ಕಾಗಿ ರದ್ದಾಗ್ಬಿಡತ್ತೆ. तुम्हारा भी 21 जन्मों के लिए सत्ययुगी राजधानी का जो रिकॉर्ड बनता है तो वह रद्द ना हो जाए. ಬಾಬಾ ಹೇಳ್ತಾರೆ, ನಿಮ್ಮದು ಸಹ 21 ಜನ್ಮಗಳಿಗಾಗಿ ಸತ್ಯಯೋಗಿ ರಾಜಧಾನಿಯ ಏನು ರಿಕಾರ್ಡ್ ತುಂಬಿಸ್ಕೊಳ್ತಾ ಇದ್ದೀರಾ ಅದು ರದ್ದಾಗಬಾರ್ದು. ಅದ್ರ ಕಡೆ ಗಮನ ಇರ್ಲಿ ಅಂತಾರೆ ಬಾಬ್ರವರು. ರದ್ದು ಹುವಾ तो फिर दूर हो जाते हैं. तो यह सोचना चाहिए हमारे हर कर्म के ऊपर सभी की आंख है. ಬಾಬಾ ತಿಳಿಸ್ಕೊಡ್ತಾರೆ, ರದ್ದಾಯಿತು ಅಂತ ಹೇಳಿದ್ರೆ ಮತ್ತೆ ದೂರ ಆಗ್ಬಿಡ್ತೀರಾ. ಬಾಬಾ ಹೇಳ್ತಾರೆ, ಪ್ರತಿ ಸಮಯ ಯೋಚನೆ ಮಾಡಿ, ನನ್ನ ಪ್ರತಿ ಕರ್ಮದ ಮೇಲೆ ಎಲ್ಲರ ಗಮನ ಇದೆ. एक्टर्स जब देखते हैं कि हमको सभी देख रहे हैं तो कास अटेंशन रहता. ಇವಾಗ ಪಾತ್ರಧಾರಿಗಳು ಕೂಡ ಯಾವಾಗ ಗಮನಿಸ್ತಾರೆ ಎಲ್ಲರೂ ನಮ್ಮನ್ನು ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆಗ ಕಾಸ್ ಅಟೆನ್ಷನ್ ಕೊಡ್ತಾರೆ. कोई देखने वाला नहीं होता तो अलबेलापन रहता है. तो हमेशा समझना चाहिए हम भले अकेलेपन में कुछ करते तो भी सृष्टि के सामने हैं. सारी सृष्टि की आत्माएं चारों ओर से हमें देख रही है. ಬಾಬಾ ತಿಳಿಸ್ಕೊಡ್ತಾರೆ, ಸದಾ ತಿಳ್ಕೊಳ್ಳಿ, ನಾವು ಬಲೆ ಒಂಟಿಯಾಗಿನೇ ಏನಾದ್ರೂ ಮಾಡಬಹುದು, ಆದ್ರೂ ಸಹ ಸೃಷ್ಟಿ ನಮ್ಮ ಎದುರುಗಡೆ ಇದೆ. ಪೂರ್ತಿ ಸೃಷ್ಟಿಯ ಆತ್ಮರು 4 ಕಡೆಯಿಂದ ನಮ್ಮನ್ನ ನೋಡ್ತಾ ಇದ್ದಾರೆ. ಇದು ನೆನಪಿರಲಿ ಅಂತಾರೆ ಬಾಬರವರು. अगर एक एक फूल ऐसा संपूर्ण और सुंदर हो जाए तो इस बगीचे की खुशबू कितना फैल जाती है. ಒಂದ್ ವೇಳೆ ಒಂದೊಂದು ಹೂವು ಈ ರೀತಿ ಸಂಪೂರ್ಣ ಮತ್ತೆ ಸುಂದರ ಆಗ್ಬಿಡ್ತು ಅಂತ ಹೇಳಿದ್ರೆ ಹೂತೋಟದ ಸುಗಂಧ ಎಷ್ಟು ಹರಡುತ್ತೆ ಅಂತಾರೆ ಬಾಬಾ. ಚೈತನ್ಯ ಪುಷ್ಪಗಳ ವಿಷಯ ಹೇಳ್ತಿದ್ದಾರೆ ಬಾಬಾ. ಒಬ್ಬೊಬ್ಬರು ಬಾಬರವರ ಮಕ್ಕಳು ಇಷ್ಟು ಗಮನ ಕೊಟ್ಟಿದ್ದೆ ಆದ್ರೆ, ಸಂಪೂರ್ಣ ಆಗಿದ್ದೆ ಆದ್ರೆ ಬಾಬಾ ಹೇಳ್ತಾರೆ, ಇಲ್ಲಿನ ಪ್ರತ್ಯಕ್ಷತೆಯ ಸುಗಂಧ ಎಷ್ಟು ಹರಡುತ್ತೆ. ಲೇಕಿನ್ ಕ್ಯೂ ನಹಿ ಫೈಲ್ತಿ ಉಸ್ಕಾ ಕಾರಣ ಕ್ಯಾ ಹೈ. ಆದ್ರೆ ಯಾಕೆ ಆ ಒಂದು ಸುಗಂಧ, ಆತ್ಮೀಯತೆಯ ಸುಗಂಧ, ಬಾಬರವರ ಶಕ್ತಿಗಳ ಸುಗಂಧ, ಬಾಬರವರ ಗುಣಗಳ ಸುಗಂಧ, ಬಾಬನ ಪ್ರತ್ಯಕ್ಷತೆಯ ಸುಗಂಧ ಯಾಕೆ ಹರಡ್ತಾ ಇಲ್ಲ? ಅದಕ್ಕೆ ಕಾರಣ ಏನು? खुशबू के साथ साथ कहा कहा बीच में और बातें भी आ जाती हैं. ಸುಗಂಧದ ಜೊತೆ ಜೊತೆಯಲ್ಲಿ ಅಲ್ಲಲ್ಲಿ ಮಧ್ಯದಲ್ಲಿ ಅನ್ಯ ಮಾತುಗಳು ಸಹ ಬಂದು ಬಿಡುತ್ತೆ. भले खुशबू कितनी भी हो लेकिन खुशबू से भी जल्दी फैलने वाली बदबू होता है जो जरा सी बात सारी खुशबू को समाप्त कर देती. ಬಾಬಾ ಹೇಳ್ತಾರೆ, ಬಲಿ ಸುಗಂಧ ಎಷ್ಟೋ ಇರಬಹುದು, ಆದ್ರೆ ಸುಗಂಧಕ್ಕಿಂತಲೂ ಬೇಗ ಹರಡುತ್ತೆ ದುರ್ಗಂಧ. ಆ ದುರ್ಗಂಧ ಕಿಂಚಿತ್ತಿತ್ತು ಅಂದ್ರು, ದುರ್ಗಂಧದ ವಿಷಯಗಳು ಮಾತುಗಳು ಸ್ವಲ್ಪ ಇತ್ತು ಅಂತಂದ್ರು ಪೂರ್ತಿ ಸುಗಂಧವನ್ನೇ ಸಮಾಪ್ತಿ ಮಾಡ್ಬಿಡತ್ತೆ.
अविनाशी खुशबूदार जिसको सदा गुलाब कहते हैं, एक होता है सदा गुलाब, दूसरा होता है गुलाब, तीसरा होता है रूहे गुलाब. ಅವಿನಾಶಿ ಸುಗಂಧ ಯಾವುದಕ್ಕೆ ಸದಾ ಗುಲಾಬಿ ಅಂತ ಹೇಳಲಾಗತ್ತೆ. ಒಂದಾಗಿರುತ್ತೆ ಸದಾ ಗುಲಾಬಿ, ಮತ್ತೊಂದು ಗುಲಾಬಿ, ಮತ್ತೆ ಮೂರನೆಯದು ರೂಹೆ ಗುಲಾಬ್, ಆತ್ಮಿಕ ಗುಲಾಬಿ. ಪಹला नंबर है रूहे गुलाब, फर्स्ट नंबर आಗಿದೆ आत्मिक गुलाबी. वो रूह की स्थिति में रहता है और रूहानी रूह के हमेशा नजदीक है. ಅಂತಹ ಗುಲಾಬಿಗಳು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಮತ್ತೆ ಆತ್ಮಿಕ ತಂದೆಗೆ ಸದಾ ಸಮೀಪ ಇರ್ತಾರೆ. ಐಸೆ ಹೇ ರೂಹೆ ಗುಲಾಬ್. और दूसरी क्वालिटी जो है वो फिर सर्विस में बहुत अच्छे रहते हैं, बाकी रूहानी स्थिति में कमी है. ಬಾಬಾ ಹೇಳ್ತಾರೆ ಇಂತಹವರ ಆತ್ಮಿಕ ಗುಲಾಬಿಗಳು. ಮತ್ತೆ ಎರಡನೆಯ ಕ್ವಾಲಿಟಿ ಉಳ್ಳಂತಹ ಆತ್ಮಗಳು ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ಬಲೆ ಸರ್ವಿಸ್ ನಲ್ಲಿ ತುಂಬಾ ಚೆನ್ನಾಗಿರ್ತಾರೆ, ಬಾಕಿ ಆತ್ಮಿಕ ಸ್ಥಿತಿಯಲ್ಲಿ ಕಡಿಮೆ ಇರ್ತಾರೆ. ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಆದ್ರೆ ಸ್ಥಿತಿ ಇರಲ್ಲ, ಆತ್ಮಿಕ ಸ್ಥಿತಿ ಇರಲ್ಲ. सर्विस में धारणा में अच्छे हैं, संस्कार शीतल हैं. खुद अपने को क्या समझते हो, किस नंबर का फुल समझते हो? ಸರ್ವಿಸ್ ನಲ್ಲಿ ಧಾರಣೆಯಲ್ಲಿ ಬಹಳ ಚೆನ್ನಾಗಿರ್ತಾರೆ, ಸಂಸ್ಕಾರ ಶೀತಲವಾಗಿರುತ್ತೆ. ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಏನ್ ತಿಳ್ಕೊಂಡಿದ್ದೀರಾ, ಯಾವ ನಂಬರಿನ ಪುಷ್ಪ ಅಂತ ತಿಳ್ಕೊಂಡಿದ್ದೀರಾ? ಆತ್ಮಿಕ ಗುಲಾಬಿ ಪುಷ್ಪನ, ಸದಾ ಗುಲಾಬಿನ, ಬರೀ ಗುಲಾಬಿನ? ಏನ್ ತಿಳ್ಕೊಂಡಿದ್ದೀರಾ ನಿಮ್ಮನ್ನ ನೀವು ಅಂತಾರೆ ಬಾಬಾ. ಕಾಂಟೆ ತೋ ಯಹ ಹೋ ಭಿ ನಾ ಸಕೆ, है तो सभी गुलाब, लेकिन गुलाब में भी फर्क है. जो रूहे गुलाब होंगे उनकी निशानी क्या होगी? बोले ಎಲ್ಲರ ಮನಸ್ಸಲ್ಲಿ, ನಮ್ಮೆಲ್ಲರ ಮನಸ್ಸಲ್ಲಿ ಬರುತ್ತಲ್ವಾ, ನಾವು ಫಸ್ಟ್ ನಂಬರ್ ಆತ್ಮಿಕ ಗುಲಾಬಿಗಳು ಅಂತ ಹೇಳ್ಬಿಟ್ಟು ಬಾಬಾ ಹೇಳ್ತಾರೆ ಮುಳ್ಳುಗಳು ಕೂಡ ಇದ್ದಾರೆ, ಆದ್ರೆ ಎಲ್ಲರೂ ಮುಳ್ಳುಗಳಂತೂ ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬರು. ಬಾಬನ ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ಹೇಳ್ತಾರೆ ಎಲ್ಲರೂ ಗುಲಾಬಿಗಳಾಗಿದ್ದೀರಾ, ಆದ್ರೆ ಗುಲಾಬಿಗಳಲ್ಲಿಯೂ ಕೂಡ ವ್ಯತ್ಯಾಸ ಇದೆ, ಅಂತರ ಇದೆ. ಯಾರು ಆತ್ಮಿಕ ಗುಲಾಬಿಗಳಾಗಿರ್ತಾರೆ ಅವರ ಗುರುತು ಏನು? ಆತ್ಮಿಕ ಗುಲಾಬಿಗಳ ನಿಶಾನಿ ಹೇಳುತ್ತಾರೆ ಬಾಬಾ. आप लोगों को मस्तक की ರೇಖಾ ಪರಕನೆ ಆತಾ ಹೇ? ತಮಗೆ ಮಸ್ತಕದ ರೇಖೆಯನ್ನ ಗುರುತಿಸ್ಲಿಕ್ಕೆ ಬರುತ್ತಾ? ಜ್ಯೋತಿಷಿ ಬನೆ ಹೋ ಯಾ ನಹಿ? बाप दादा जो ज्ञान और योग की ज्योतिषी सिखाते हैं उनसे क्या देखते हो? ಜ್ಯೋತಿಷ್ಯ ಆಗಿದ್ದೀರಾ ಇಲ್ವಾ ಅಂತಾರೆ ಬಾಬರವರು. ಬಾಪ್ ದಾದಾ ಜ್ಞಾನ ಯೋಗದ ಜ್ಯೋತಿಷಿಯನ್ನ ಕಲಿಸ್ಕೊಟ್ಟಿದ್ದಾರೆ, ಅದರಿಂದ ಏನ್ ನೋಡ್ತೀರಾ? ಅರೇಖಕ್ಕೆ ಮುಕಡೆ ಸೆ ನಯನೋं से मस्तक से मालूम पड़ता है. इसमें भी विशेष मस्तक और नयनों से मालूम पड़ता है. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಮುಖದಿಂದ, ನಯನಗಳಿಂದ, ಮಸ್ತಕದಿಂದ ಗೊತ್ತಾಗ್ಬಿಡತ್ತೆ. ಇದರಲ್ಲಿಯೂ ಕೂಡ ವಿಶೇಷವಾಗಿ ಮಸ್ತಕ ಮತ್ತು ನಯನಗಳಿಂದ ಗೊತ್ತಾಗತ್ತೆ ಅಂತಾರೆ ಬಾಬಾ. आप ज्योतिषी बनकर हर एक को परख सकते हो. नयनों में और मस्तक में वो रेखाएं जरूर रहती है. ತಾವು ಜ್ಯೋತಿಷಿಗಳು ಆಗಿ ಪ್ರತಿಯೊಬ್ಬರನ್ನ ಗುರುತಿಸಬಹುದು. ನಯನಗಳಲ್ಲಿ, ಮಸ್ತಕದಲ್ಲಿ ಆ ರೇಖೆಗಳನ್ನ ನೀವು ನೋಡಬಹುದು ಅವಶ್ಯವಾಗಿ ಅಂತಾರೆ ಬಾಬಾ. ಕಿಸ್ಕೋ ಫರಕ್ನ ಯಹ ಭಿ ಜ್ಯೋತಿಷಿ ವಿದ್ಯಾ ಹೈ. ತೋ ಬಾಬಾ ಹೇಳ್ತಾರೆ ಬೇರೆಯವರನ್ನ ಗುರುತಿಸುವುದು ಸಹ ಜ್ಯೋತಿಷಿ ವಿದ್ಯಾ ಆಗಿದೆ. तो यह जो विद्या है परखने की ये कईयों में कम है. ज्ञान और योग सीखते हैं लेकिन ये परखने की ज्योतिषी विद्या भी जानना है. ಈ ವಿದ್ಯೆ ಪರೀಕ್ಷಿಸುವಂತಹ ವಿದ್ಯೆ ಏನಿದೆ ಇದು ಕೆಲವರಲ್ಲಿ ಕಡಿಮೆ ಇದೆ. ಜ್ಞಾನ ಮತ್ತೆ ಯೋಗವನ್ನ ಕಲಿತೀರಾ, ಆದ್ರೆ ಈ ಪರೀಕ್ಷಿಸುವಂತಹ ಜ್ಯೋತಿಷಿ ವಿದ್ಯೆ ಇದೆ ಅಲ್ವಾ, ಇದನ್ನು ಸಹ ತಿಳ್ಕೊಳ್ಬೇಕು. कोई भी व्यक्ति सामने आए तो आप लोगों को तो एक सेकंड में उनके तीनों कालों को परख लेना चाहिए.
एक तो फास्ट में उनका लाइफ क्या थी और वर्तमान समय उनकी दृष्टि रुत्ती और भविष्य में कहाँ तक ये अपनी प्रारब्ಧ बना सकते हैं. ಬಾಬಾ ಹೇಳ್ತಾರೆ, ಯಾವ ವ್ಯಕ್ತಿಗಳೇ ನಿಮ್ಮ ಎದುರುಗಡೆ ಬಂದ್ರು ಅಂತ ಅಂದ್ರೆ ನೀವು ಅವರನ್ನ ಒಂದು ಗಳಿಗೆಯಲ್ಲಿ ಅವರ 3 ಕಾಲಗಳನ್ನ ಪರೀಕ್ಷಿಸಬಹುದು. ಒಂದಾಗಿದೆ ಫಾಸ್ಟ್ ಅಲ್ಲಿ ಅವರ ಲೈಫ್, ಅವರ ಜೀವನ ಏನಿತ್ತು, ಮತ್ತೆ ವರ್ತಮಾನ ಸಮಯದಲ್ಲಿ ಅವರ ವೃತ್ತಿ ದೃಷ್ಟಿ ಹೇಗಿದೆ, ಮತ್ತು ಭವಿಷ್ಯದಲ್ಲಿ ಅವ್ರು ಎಷ್ಟು ತಮ್ಮ ಪ್ರಾರಬ್ಧವನ್ನ ತಯಾರು ಮಾಡ್ಕೊಳ್ತಾರೆ, ಅಂದ್ರೆ ಬಾಬನಿಗೆ ಮಗುವಾಗಿ ಉಳ್ಕೊಳ್ತಾರೆ, ಬಾಬನಿಗೆ ಬಲಭುಜ ಆಗ್ತಾರೆ. ಈ 3 ಕಾಲಗಳ ಬಗ್ಗೆ ತಿಳ್ಕೊಳ್ಬಹುದು. ಯಾರು ನಿಮ್ಮ ಸನ್ಮುಖದಲ್ಲಿ ಬಂದ್ರು ಅಂದ್ರೆ ನೀವು ಗುರುತಿಸಬಹುದು ಅಂತಾರೆ ಬಾಬರವರು. या जानने की प्रैक्टिस चाहिए, या परखने की जो नॉलेज है वो बहुत कम है, ये कमी अभी बढ़नी चाहिए. ಇದನ್ನ ತಿಳ್ಕೊಳ್ಳುವಂತಹ ಅಭ್ಯಾಸ ಮಾಡಬೇಕು. ಇದು ಪರೀಕ್ಷಿಸುವಂತಹ ಯಾವ ನಾಲೆಡ್ಜ್ ಇದೆ ಅದು ಬಹಳ ಕಡಿಮೆ ಇದೆ. ಈ ಕಡಿಮೆಯನ್ನ ಈಗ ತುಂಬಿಸ್ಕೊಳ್ಬೇಕು ಅಂತಾರೆ ಬಾಬಾ. ಅಂದ್ರೆ ಪರೀಕ್ಷಿಸುವ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬೇಕು. ವರ್ತಮಾನ ಸಮಯ जो आने वाला है उसमें अगर ये गुण नहीं होगा, कमी होगी तो धोखे में आ जाएंगे. ವರ್ತಮಾನ ಸಮಯದಲ್ಲಿ ಏನು ಸಮಯ ಬರ್ತಾ ಇದೆ, ಈ ಸಮಯದಲ್ಲಿ ಒಂದ್ ವೇಳೆ ಈ ಗುಣ ಕಡಿಮೆ ಇತ್ತು ಅಂತ ಅಂದ್ರೆ ಅಥವಾ ಇಲ್ಲ ಅಂತ ಹೇಳಿದ್ರೆ ಮೋಸ ಹೋಗ್ಬಿಡ್ತೀರಾ ಅಂತಾರೆ ಬಾಬರವರು. कई ऐसी आत्माएं हैं आपके सामने आएंगे जो अंदर एक बाहर से दूसरी होंगे, परीक्षा के लिए आएंगे. ಕೆಲವರು ಇಂತಹ ಆತ್ಮಗಳು ನಿಮ್ಮ ಎದುರುಗಡೆ ಬರ್ತಾರೆ, ಒಳಗೊಂದಿರುತ್ತೆ ಹೊರಗೊಂದಿರುತ್ತೆ. ಅವರಿಗೆ ಗುರುತಿಸ್ಲಿಕ್ಕೆ, ನಿಮ್ಮನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಅವ್ರು ನಿಮ್ಮ ಹತ್ರ ಬರ್ತಾರೆ ಅಂತಾರೆ ಬಾಬಾ. क्योंकि कई समझते हैं कि ये सिर्फ रटे हुए हैं, तो कई रंग रूप से आर्टिफिशियल रूप में भी परखने के लिए आएंगे, भिन्न भिन्न रूप से. ಯಾಕೆ ಅಂತ ಹೇಳಿದ್ರೆ ಕೆಲವ್ರು ತಿಳ್ಕೊಳ್ತಾರೆ ಇವ್ರು ಕಂಠಪಾಠ ಮಾಡಿ ಜ್ಞಾನ ಹೇಳ್ತಾರೆ ಅಂತ ಹೇಳ್ಬಿಟ್ಟು, ಅಂದ್ರೆ ಯಾರು ಹೇಳ್ಕೊಡ್ತಾರೆ ಇವರಿಗೆ ಅದನ್ನ ನಮ್ಗೆ ಹೇಳ್ತಾರೆ ಅಂತ ಅನ್ಕೊಳ್ತಾರೆ. ಅನುಭವದಿಂದ ಹೇಳ್ತಾ ಇದ್ದಾರೆ. ಪರಮಾತ್ಮನ ಜೊತೆಗೆ ಇವರ ಸಂಬಂಧ ಏನಿದೆ, ಪರಮಾತ್ಮನ ಜ್ಞಾನ ಹೇಳುತ್ತಿದ್ದಾರೆ ಅಂತ ಅಲ್ಲ. ಇವ್ರು ರಟ್ಟೆ ಹುಯ್ಯ ಜ್ಞಾನಕ್ಕೂ ಕಂಠಪಾಠ ಮಾಡಿರುವಂತಹ ಜ್ಞಾನ ಇವರು ಹೇಳುತ್ತಾರೆ ಅಂತ ಅನ್ಕೊಳ್ತಾರೆ. ಅನೇಕ ಬಣ್ಣ ರೂಪವನ್ನ ಧರಿಸಿ ಆರ್ಟಿಫಿಷಿಯಲ್ ರೂಪದಲ್ಲಿಯೂ ಕೂಡ ನಿಮ್ಮನ್ನ ಪರೀಕ್ಷಿಸ್ಲಿಕ್ಕೆ ಬರ್ತಾರೆ, ಭಿನ್ನ ಭಿನ್ನ ರೂಪಗಳಲ್ಲಿ ಬರ್ತಾರೆ ಅಂತಾರೆ ಬಾಬಾ. ಇಸ್ಲಿಯೇ ಯ ಧ್ಯಾನ್ ರಖನಾ ಹೈ ಕಿ ಯೇ ಕಿಸ್ ಲಿಯೇ ಆಯಾ ಹೈ. ಅದಕ್ಕೋಸ್ಕರ ಈ ಗಮನ ಇಟ್ಕೋಬೇಕು, ಏನಕ್ಕೋಸ್ಕರ ಇವರು ಇಲ್ಲಿಗೆ ಬಂದಿದ್ದಾರೆ ಬಾಬಾ ಮನೆಗೆ ಅಥವಾ ಬಾಬನ ಹತ್ರ. ಈ ಜ್ಞಾನ ಮಾರ್ಗದಲ್ಲಿ ಇವ್ರು ಏನ್ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗುರ್ತಿಸ್ಬೇಕು. ಉನ್ಕಿ ವೃತ್ತಿ ಕ್ಯಾ ಹೈ, ಅವ್ರ ಅಶುದ್ಧ ಆತ್ಮ ಉನ್ಕಿ ಭಿ ಬಡಿ ಸಂಭಾಲ್ ಕರ್ನಿ ಹೈ. ಬಾಬಾ ಹೇಳ್ತಾರೆ ಅವರ ವೃತ್ತಿ ಹೇಗಿದೆ, ಅವ್ರೇನಕ್ಕೆ ಬಂದಿದ್ದಾರೆ ಅದೆಲ್ಲ ಗುರ್ತಿಸ್ಬೇಕು. ಮತ್ತೆ ಅಶುದ್ಧ ಆತ್ಮಗಳಿಂದ ಬಹಳ ಸಂಭಾಲನೆ ಮಾಡ್ಕೋಬೇಕು. ಐಸೆ ಐಸೆ ಕೇಸ್ ಬಿ ಬಹುತ್ ಹೋಂಗೆ. ಇಂತಿಂತಹ ಕೇಸ್ಗಳೆಲ್ಲ ಬಹಳ ಬರ್ತಾರೆ, ನಿಮ್ಮನ್ನ ನೀವು ಸಂಭಾಲನೆ ಮಾಡ್ಕೊಳಕ್ ಬೇಕು ಅಂತಾರೆ ಬಾಬಾ. ದಿನ ಪ್ರತಿದಿನ ಪಾಪಾತ್ಮೆ तो बहुत होते हैं, आपदाएं, अकाल मृत्यु, पाप कर्म बढ़ता जाता है. तो उन्हों की वासनाएं जो रह जाती है वो फिर अशुद्ध आत्माओं के रूप में भटकती है. ತಂದೆ ಹೇಳುತ್ತಾರೆ, ದಿನ ಪ್ರತಿದಿನ ಪಾಪಾತ್ಮಗಳು ಬಹಳ ಆಗ್ತಾನೆ ಹೋಗ್ತಾರೆ. ಆಪತ್ತುಗಳು, ಅಕಾಲ ಮೃತ್ಯು, ಪಾಪ ಕರ್ಮ ಹೆಚ್ಚಾಗ್ತಾ ಹೋಗುತ್ತೆ. ಅವರ ವಾಸನೆ, ಅವರ ವಿಕಾರದ ಇಚ್ಛೆಗಳು ಏನು ಉಳ್ಕೊಂಡ್ಬಿಟ್ಟಿರುತ್ತೆ, ಅದು ಮತ್ತೆ ಅಶುದ್ಧ ಆತ್ಮಗಳ ರೂಪದಲ್ಲಿ ಅವರು ಅಲಿತಾ ಇರ್ತಾರೆ. ಇದು ಬಲೆ ಸ್ಥೂಲವಾಗಿ ಇರಬಹುದು, ಸೂಕ್ಷ್ಮವಾಗಿ ಇರಬಹುದು. इसलिए यह भी बहुत बड़ी संभाल रखनी है. ಅದಕ್ಕೋಸ್ಕರ
ಇಂತಹ ವಿಷಯಗಳಿಂದ ಬಹಳ संभालने ಮಾಡ್ಕೋಬೇಕು. कोई में अशुद्ध आत्मा की प्रविष्टता होती है तो उनको भगाने के लिए एक तो धूप जलाते और आग में चीज को तपा कर लगाते हैं और लाल मिर्ची भी खिलाते हैं. ಬಾಬಾ ಹೇಳ್ತಾರೆ, ಸ್ಥೂಲವಾಗಿಯೂ ಕೂಡ ವಿಕಾರಗಳ ಇಚ್ಛೆಯನ್ನ ಇಟ್ಕೊಂಡು ಬರೋರು ಇದ್ದಾರೆ ಪರೀಕ್ಷಿಸ್ಲಿಕ್ಕೆ. ಒಳಗೊಂದಿರುತ್ತೆ, ಹೊರಗೊಂದಿರುತ್ತೆ. ಮತ್ತೆ ಸೂಕ್ಷ್ಮ ದೇಹದಾರಿಗಳು ಕೂಡ, ಪ್ರೇತಾತ್ಮಗಳು ಅಂತ ಏನ್ ಹೇಳ್ತೀವಿ ಅಲ್ವಾ, ಅಶುದ್ಧ ಆತ್ಮಗಳು, ಅವರೂ ಕೂಡ ಬರ್ತಾರೆ. ಅವರಿಂದಲೂ ಕೂಡ ಸಂಭಾಲನೆ ಮಾಡ್ಕೊಳಕ್ ಹೇಳ್ತಿದ್ದಾರೆ ಬಾಬಾ. ಯಾರಲ್ಲಾದ್ರೂ ಅಶುದ್ಧ ಆತ್ಮನ ಪ್ರವೇಶತೆ ಆಯ್ತು ಅಂದ್ರೆ ಅದನ್ನ ಬಿಡಿಸ್ಲಿಕ್ಕೆ ಒಂದಂತೂ ಧೂಪ ಹಾಕ್ತಾರೆ. ಮತ್ತೆ ಬೆಂಕಿಯಲ್ಲಿ ಏನಾದ್ರೂ ಕೆಂಡ ಮಾಡಿಬಿಟ್ಟು ಬೊರೆನೂ ಕೂಡ ಇಡ್ತಾರೆ. ಮತ್ತೆ ಕೆಂಪು ಮೆಣಸಿನ್ಕಾಯಿ ತಿನ್ನಿಸ್ತಾರೆ, ಖಾರ ತಿನ್ನಿಸ್ತಾರೆ ಅಂತಾರೆ ಬಾಬರವರು. ಆಪ್ ಸಭಿ ಕೋ ಫಿರ್ ಯೋಗ ಕಿ ಅಗ್ನಿ ಸೆ ಕಾಮ್ ಲೇನಾ ಹೈ. ಆದ್ರೆ ನಾವು ಬಾಬನ್ ಮಕ್ಕಳು ಆ ರೀತಿ ಮಾಡೋ ಹಾಗಿಲ್ಲ ಅಂತಾರೆ ಬಾಬಾ. ನಾವು ಮೆಣಸಿನ್ಕಾಯಿ ತಿನ್ಸೋದು ಅಥವಾ ಧೂಪ ಹಾಕೋದು, ಖಾರದ ಪುಡಿ ಹಾಕೋದು ಅಥವಾ ಅವ್ರಿಗೆ ಬೊರೆ ಇಡೋದು ಅದೆಲ್ಲ ಮಾಡೋ ಹಾಗಿಲ್ಲ. ನೀವು ಯೋಗದ ಅಗ್ನಿಯಿಂದ ಕೆಲಸ ಮಾಡ್ಬೇಕು, ಅವ್ರನ್ನ ಓಡಿಸ್ಬೇಕು. और कर्मेंद्रिय को योग अग्नि में तपाना है, फिर कोई वार नहीं कर सकते. तोड़ा भी कहा ढीलापन हुआ, कोई भी कर्मेंद्रिय ढीला हुआ तो फिर प्रवेशता हो सकती है. ಬಾಬಾ ಹೇಳ್ತಾರೆ, ತಪಸ್ಸಿನ ಬಲದಿಂದ ಪ್ರತಿ ಕರ್ಮೇಂದ್ರಿಯವನ್ನ ಯೋಗ ಅಗ್ನಿಯಲ್ಲಿ ತಪ್ಪಿಸ್ಬೇಕು. ಮತ್ತೆ ಆಗ ಯಾರು ವಾರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತಾರೆ ಬಾಬಾ. ಸ್ವಲ್ಪ ಎಲ್ಲಾದ್ರೂ ಡೀಲಾಪನ್ ಇತ್ತು ಅಂದ್ರೆ ಯಾವುದೇ ವಿಕಾರಗಳಿಗೆ ವಶ ಆದ್ರೆ ಅಥವಾ ಯಾವುದೇ ಕರ್ಮೇಂದ್ರಿಯಗಳಿಗೆ ವಶ ಆದ್ರೆ, ಯಾವುದೇ ಕರ್ಮೇಂದ್ರಿಯ ಡೀಲ ಆಯ್ತು ಅಂದ್ರೂ ಕೂಡ ಆತ್ಮನ, ಪ್ರೇತಾತ್ಮನ ಪ್ರವೇಶತೆ ಆಗಬಹುದು. ಓ ಅಶುದ್ಧ ಆತ್ಮ ಯೇ ಬಿ ಬಡಿ ಪವರ್ಫುಲ್ ಹೋತಿ ಹೈ. ಬಾಬಾ ಹೇಳ್ತಾರೆ, ಆ ಅಶುದ್ಧ ಆತ್ಮಗಳು ಕೂಡ ತುಂಬಾ ಪವರ್ಫುಲ್ ಇರುತ್ತೆ. ಓ ಮಾಯಾ ಕಿ ಪವರ್ ಬಿ ಕಮ್ ನಹೀ ಹೋತಾ ಹೈ, ये बहुत ध्यान रखना है. ಈ ಮಾಯೆಯ ಶಕ್ತಿಯು ಕೂಡ ಕಡಿಮೆ ಏನಿರೋದಿಲ್ಲ, ಬಹಳ ಗಮನ ಇಡಬೇಕು. ಅವ್ರ ಕೈ ಪ್ರಾಕೃತಿಕ ಆಪದಾಯೇ ಬಿ ಅಪ್ನ ಕರ್ತವ್ಯ ಕರೆಂಗೆ. ಮತ್ತೆ ಕೆಲವು ಪ್ರಾಕೃತಿಕ ಆಪತ್ತುಗಳು ಕೂಡ ತನ್ನ ಕರ್ತವ್ಯ ಮಾಡುತ್ತೆ. ಉಸ್ಕಾ ಸಾಮ್ನಾ ಕರ್ನೆ ಕೆ ಲಿಯೆ ಅಪ್ನೆ ಮೇ ಈಶ್ವರೀಯ ಶಕ್ತಿ ಧಾರಣ್ ಕರ್ನಾ ಹೈ. ಅದೆಲ್ಲವನ್ನ ಎದುರಿಸ್ಬೇಕು ಅಂತ ಅಂದ್ರೆ ತಮ್ಮಲ್ಲಿ ಈಶ್ವರೀಯ ಶಕ್ತಿಯನ್ನ ಧಾರಣೆ ಮಾಡಿಕೊಳ್ಬೇಕು. ಉಸ್ ಸಮಯ ಸ್ನೇಹ ನೈ ರಖನಾ ಹೈ, ಉಸ್ ಸಮಯ ಶಕ್ತಿ ರೂಪ್ ಕಿ ಅವಶ್ಯಕತಾ ಹೈ. ಆ ಸಮಯದಲ್ಲಿ ಸ್ನೇಹ ಇಡಬಾರ್ದು ಅಂತಾರೆ ಬಾಬ್ರವರು. ಪ್ರೇತಾತ್ಮಗಳು ಬಂದ್ಬಿಟ್ಟಿದೆ, ಸ್ವಲ್ಪ ಪ್ರೀತಿ ಮಾಡೋಣ, ಸ್ವಲ್ಪ ಸ್ನೇಹ ಮಾಡೋಣ, ಅವ್ರಿಗೆ ಬೇಕಾಗಿದ್ದು ತಿನ್ಸೋಣ, ಕಳ್ಸೋಣ ಅಲ್ಲ. ಬಾಬಾ ಹೇಳ್ತಾರೆ, ಶಕ್ತಿ ಸ್ವರೂಪ ಆಗ್ಬೇಕು, ಶಕ್ತಿ ರೂಪದ ಅವಶ್ಯಕತೆ ಇದೆ. किस समय स्नेह मूर्त, किस समय शक्ति रूप बनना है, यह भी सोचना है. ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ಸ್ನೇಹ ಮೂರ್ತಿಗಳಾಗಬೇಕು, ಯಾವ ಸಮಯದಲ್ಲಿ ಶಕ್ತಿ ಸ್ವರೂಪರಾಗಬೇಕು, ಇದನ್ನು ಸಹ ಯೋಚಿಸಬೇಕು. इन सभी बातों में शक्ति रूप की आवश्यकता है. अगर कोई ऐसा आया और उनको ज्यादा स्नेह दिखाया तो कहाँ नुकसान भी हो सकता. ಬಾಬಾ ಹೇಳ್ತಾರೆ, ಈ ಎಲ್ಲಾ ಮಾತುಗಳಲ್ಲಿ ಶಕ್ತಿ ರೂಪದ ಅವಶ್ಯಕತೆ ಇದೆ, ಸ್ನೇಹ ಅಲ್ಲ. ಒಂದು ವೇಳೆ ಅಂತಹ ಆತ್ಮಗಳು ಯಾರಾದ್ರೂ ಪ್ರವೇಶ ಆದ್ರು ಅನ್ಕೊಳ್ಳಿ, ಪ್ರೇತಾತ್ಮಗಳು, ಬಾಬಾ ಹೇಳ್ತಾರೆ ಅವರು ನೆಗೆಟಿವ್, ನಕಾರಾತ್ಮಕ ಆತ್ಮಗಳು ಆ ರೀತಿ ಏನಾದ್ರೂ ಪ್ರವೇಶ ಆದ್ರು ಅಂತ ಅನ್ಕೊಳ್ಳಿ. ಆ ಸಮಯದಲ್ಲಿ ನೀವೊಂದ್ ವೇಳೆ ಆ ಅಶುದ್ಧ ಆತ್ಮಗಳಿಗೆ ಜಾಸ್ತಿ ಸ್ನೇಹ ತೋರಿಸಿದೀರಾ ಅಂತ ಅನ್ಕೊಳ್ಳಿ, ನಷ್ಟನೂ ಮಾಡಬಹುದು. स्नेह बाप दादा और दैवी परिवार से करना है, बाकी सभी से शक्ति रूप से सामना करना है. ಬಾಪ್ ದಾದಾ ಮತ್ತೆ ಪರಿವಾರದ ಜೊತೆಯಲ್ಲಿ ಸ್ನೇಹ ರೂಪ ಆಗಿರಬೇಕು. ಬಾಕಿ ಎಲ್ಲರ ಜೊತೆಯಲ್ಲಿ, ಎಲ್ಲ ಪರಿಸ್ಥಿತಿಗಳ ಜೊತೆಯಲ್ಲಿ ಶಕ್ತಿ ರೂಪದಿಂದ ಎದುರಿಸಬೇಕು. ಕೈ ಬಚ್ಚೆ ಗಫಲತ್ ಕರ್ತೆ ಹೈ, ಜೋನೋ ಕೆ ಸ್ನೇಹ ಮೇ ಆ ಜಾತೆ ಹೈ. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ತಪ್ಪು ಮಾಡ್ಬಿಡ್ತಾರೆ, ಅವರ ಸ್ನೇಹದಲ್ಲಿ ಬಂದ್ಬಿಡ್ತಾರೆ. ನಕಾರಾತ್ಮಕ ಆತ್ಮಗಳ, ಅಶುದ್ಧ ಆತ್ಮಗಳಿರ್ತಾರಲ್ವಾ,
ಅವರ ಸ್ನೇಹದಲ್ಲಿ ಬಂದ್ಬಿಡ್ತಾರೆ. वो स्नेह वृद्धि होकर कमजोर कर देते हैं, इसलिए अभी शक्ति रूप की आवश्यकता है. ಕೆಲವರು ಹಂಗೂ ಯೋಚನೆ ಮಾಡ್ತಾರಲ್ವಾ, ಅವ್ರಿಗೂ ಯೋಗದಾನ ಮಾಡೋಣ, ಅಯ್ಯೋ ಪಾಪ ಅವ್ರಿಗೂ ಎಲ್ಲಿಗೆ ಹೋಗ್ತಾರೆ ಆತ್ಮಗಳು ಕೂಡ ಅಂತ ಹೇಳ್ಬಿಟ್ಟು ಖಂಡಿತ ಹಾಗೆ ಮಾಡೋ ಹಾಗಿಲ್ಲ. ಬಾಬರವ್ರಿಗೆ ಬಿಟ್ಬಿಡ್ಬೇಕು ಆ ವಿಷಯವನ್ನ. ಬಾಬಾ ನೋಡ್ಕೊಳ್ತಾರೆ, ಬಾಬನಿಂದ ಶಕ್ತಿ ಸಿಗ್ಲಿ ಅವರಿಗೆ. ನಷ್ಟ ಆಗ್ಬಿಡತ್ತೆ ಜಾಸ್ತಿ ಅಂತಾರೆ ಬಾಬಾ. ಅದಕ್ಕೋಸ್ಕರ ಈಗ ಶಕ್ತಿ ರೂಪದ ಅವಶ್ಯಕತೆ ಇದೆ. ಸ್ನೇಹ ಇತ್ತು ಅಂದ್ರೆ ಆ ಸ್ನೇಹ ಜಾಸ್ತಿ ಆಗ್ತಾ ಆಗ್ತಾ ಬಲಹೀನ ಮಾಡ್ಬಿಡತ್ತೆ ನಿಮ್ಮನ್ನು ಅದು. ಅದಕ್ಕೆ ಹೇಳ್ತಾರೆ ಬಾಬಾ, ಈಗ ಶಕ್ತಿ ರೂಪ ಆಗುವ ಅವಶ್ಯಕತೆ ಇದೆ. अंतिम नारा भी भारत माता शक्ति अवतार का गायन है. गोपी माता थोड़ी ही कहते. अंतिम ಧ್ವನಿ ಯಾವುದಿರುತ್ತೆ, ಅಂತಿಮ ಡಂಗುರ ಕೂಗು ಭಾರತ್ ಮಾತಾ ಶಕ್ತಿ ಅವತಾರ ಅಂತ ಗಾಯನ ಇದೆ. ಗೋಪಿ ಮಾತಾ ಅಂತ ಹೇಳಲ್ಲ. अभी शक्ति रूप का पार्ट है, गोपिका उनका रूप साकार में था. ಈಗ ಶಕ್ತಿ ರೂಪದ ಪಾತ್ರವನ್ನ ಅಭಿನಯಿಸಬೇಕು. ಗೋಪಿಕೆಯರ ರೂಪ ಸಾಕಾರದಲ್ಲಿ ಇತ್ತು. अभी अव्यक्त रूप से शक्ति का पार्ट है. अरे जब अपने शक्ति रूप में स्थित होंगे तो इतने सभी की शक्ति मिलकर कमाल कर दिखाएंगे. ಬಾಬಾ ಹೇಳ್ತಾರೆ, ಪ್ರತಿಯೊಬ್ಬರು ಯಾವಾಗ ನಿಮ್ಮ ಶಕ್ತಿ ರೂಪದ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡ್ತೀರಾ, ಆಗ ಇಷ್ಟೆಲ್ಲರ ಶಕ್ತಿ ಒಟ್ಟುಗೂಡಿ ಕಮಾಲ್ ಮಾಡಿ ತೋರಿಸಬಹುದು ಅಂತಾರೆ ಬಾಬಾ. ಯಾದಗಾರ್ ರೂಪ ಮೇ ಅಂತಿಮ ಚಿತ್ರ ಕೌನ್ ಸಾ ದಿಖಾಯಾ ಹುವಾ ಹೈ. ಸ್ಮಾರಕದ ರೂಪದಲ್ಲಿ ಅಂತಿಮ ಚಿತ್ರ ಯಾವುದು ತೋರಿಸಲಾಗಿದೆ? ಪಹಾಡ್ಕೋ ಅಂಗುಲಿ ದೇನೇಕ, ಬೆಟ್ಟಕ್ಕೆ ಕಿರುಬೆರಳನ್ನ ತೋರಿಸುವಂತಹದ್ದು. ಅಂದ್ರೆ ಶ್ರೀಕೃಷ್ಣ ಬೆಟ್ಟವನ್ನ, ಗೋವರ್ಧನ ಪರ್ವತವನ್ನ ಎತ್ತಬೇಕು ಅಂದ್ರೆ ಕಿರುಬೆರಳಿನ ಸಹಯೋಗ ಎಲ್ಲರದ್ದು ಇತ್ತು. ಗೋವರ್ಧನ ಪರ್ವತವನ್ನ ಕೃಷ್ಣ ಕಿರುಬೆರಳಿನಿಂದ ಎತ್ತಿದ್ರು ಅಂತ ಹೇಳಲಾಗತ್ತೆ ಅಲ್ವಾ. ಅಂಗುಲಿ ಯಶ್ ಶಕ್ತಿ ಕಿ ದೇನಿ ಹೇ, इससे ही ಕಲಿಯುಗಿ ಪಹಾಡ್ ಖತಮ್ ಹೋಗ. ಕಿರುಬೆರಳು ಶಕ್ತಿಯ ಸಹಯೋಗ. ಬಾಬಾ ಹೇಳ್ತಾರೆ, ಇದರಿಂದಲೇ ಕಲಿಯುಗಿ ಬೆಟ್ಟವನ್ನ ಎತ್ತಲಾಗತ್ತೆ. इसमें अरेक के अंगुली की दरकार है. अभी वो अंगुली पूरी ರೀತಿ नहीं दी है. ಇದರಲ್ಲಿ ಪ್ರತಿಯೊಬ್ಬರ ಸಹಯೋಗದ ಅವಶ್ಯಕತೆ ಇದೆ. ಆದ್ರೆ ಈಗ ಆ ಒಂದು ಕಿರುಬೆರಳಿನ ಸಹಯೋಗ ಪೂರ್ತಿ ಕೊಟ್ಟಿಲ್ಲ ಅಂತಾರೆ ಬಾಬಾ. ಉಟಾತೆ ಜರೂರ್ ಹೈ, ಪರಂತು कोई की कभी सीधी कोई की कभी टेढ़ी हो जाता है. ಅವಶ್ಯವಾಗಿ ಎತ್ತುತ್ತೀರಾ ಬೆಟ್ಟವನ್ನ, ಈ ಕಲಿಯುಗಿ ರೂಪಿ ಬೆಟ್ಟವನ್ನ ತಮ್ಮೆಲ್ಲರ ಸಹಯೋಗದಿಂದ ಎತ್ತಲಾಗತ್ತೆ. ಆದ್ರೆ ಕೆಲವು ಸಲ ಕೆಲವ್ರ ಬೆರಳು ಸೀದಾ ಇರುತ್ತೆ, ಇನ್ ಕೆಲವ್ರ ಬೆರಳು ಟೇಢ ಆಗ್ಬಿಡತ್ತೆ, ಡೊಂಕಾಗ್ಬಿಡತ್ತೆ. ಅಂದ್ರೆ ಕೆಲವರು ಸಹಯೋಗ ಕೊಡ್ತಾರೆ, ಇನ್ ಕೆಲವರು ಕೊಡೋದಿಲ್ಲ. ಜಬ್ ಪೂರಿ ಅಂಗುಲಿ ಹೋಗಿ ತಬ್ ಪ್ರಭಾವ ನಿಕಲೇಗಾ. ಯಾವಾಗ ಪೂರ್ಣ ಸಹಯೋಗವನ್ನ ಕೊಡ್ತೀರಾ ಆಗ ಪ್ರಭಾವ ಹೊರಬರುತ್ತೆ. ಏಕ ಜೈಸೆ ಅಂಗುಲಿ ದೇನಾ ಹೈ, ಇಸ್ ಕಲಿಯುಗಿ ಪಹಾड़ को जल्दी अंगुली देकर फिर सत्युगी दुनिया को लाना है. ಈ ಕಲಿಯುಗಿ ಬೆಟ್ಟವನ್ನ ಬೇಗ ಕಿರುಬೆರಳಿನ ಸಹಯೋಗವನ್ನ ಕೊಟ್ಟು ಎತ್ತಬೇಕು, ಮತ್ತೆ ಸತ್ಯಯುಗಿ ಪ್ರಪಂಚವನ್ನ ಇದರೆಯಲ್ಲಿ ತರಬೇಕು. साकार के साथ स्नेह है तो जल्दी जल्दी इस पुरानी दुनिया से चलने की तैयारी करो. ಸಾಕಾರ ಅಂದ್ರೆ ಬ್ರಹ್ಮ ಬಾಬರವರ ಜೊತೆಯಲ್ಲಿ ಸ್ನೇಹ ಇದೆ ಅನ್ನೋದಾದ್ರೆ ಬೇಗ ಬೇಗ ಈ ಹಳೆಯ ಪ್ರಪಂಚದಿಂದ ಹೊರಡುವಂತಹ ತಯಾರಿ ಮಾಡಿ. ಆಪ್ ಕಹೆಂಗೆ ಅಭಿ ಸರ್ವಿಸ್ ಕಹಾ ಹುವಾ ಹೈ. ಬಾಬಾ ಹೇಳ್ತಾರೆ, ಬಾಬರವ್ರ ಜೊತೆ ಬ್ರಹ್ಮ ಬಾಬನ್ ಜೊತೆ ಸ್ನೇಹ ಇದೆ ಅಂದ್ರೆ ಬೇಗ ಹೀಗೆ ಮನೆಗೆ ಹೊರಡುವಂತಹ ತಯಾರಿ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ ಬಾಬಾ, ನೀವು ಕೇಳಬಹುದಲ್ವಾ, ಈಗ ಸರ್ವಿಸ್ ಎಲ್ಲ ಆಗಿದೆ ಪೂರ್ಣ, ಲೇಕಿನ್ ಸರ್ವಿಸ್ ಬಿ ಕಿಸ್ಕೆ ಲಿಯೇ ರುಕಾ ಹೈ. ಬಾಬಾ ಕೇಳ್ತಾರೆ, ಸರಿ ಸರ್ವಿಸ್ ಯಾರಿಗೋಸ್ಕರ ಉಳಿದಿದೆ, ನಿಂತಿದೆ? अगर आप अरेक शक्ति रूप में स्थित हो जाओ तो आपके जो भोले भटके भक्त हैं ना चाहते भी चकमक चुंबक के आगे आ जाएंगे, देरी नहीं लगेगा.
ಒಂದು ವೇಳೆ ನೀವು ಪ್ರತಿಯೊಬ್ಬರು ಶಕ್ತಿ ಸ್ವರೂಪದಲ್ಲಿ ಸ್ಥಿತರಾಗಿದ್ದೀರಾ ಅಂದ್ರೆ ನಿಮ್ಮ ಹತ್ರ ಎಲ್ಲ ಭಕ್ತ ಆತ್ಮಗಳಿದಾರಲ್ವಾ, ಅವ್ರು ಬಯಸದೇ ಇದ್ರೂ ಕೂಡ ಚುಂಬಕನ ಮುಂದೆ ಬಂದು ಬಿಡ್ತಾರೆ, ನಿಧಾನ ಆಗೋದಿಲ್ಲ. ಅಚ್ಚಾ, ಓಂ ಶಾಂತಿ.